ಇನ್ಸ್ಟಾ ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಹಸು ಮನೆಗೆ ಹೋಗಿದೆ. ಹಸು ಮನೆಗೆ ಹೋಗಿ ಹಂಗೆ ಹಾಲು ಕರ್ಕೊಂಡು ಮನೆಗೆ ಬಂದೆ. ಆಚೆ ಬಂದು ನೋಡಿದ್ರೆ ಹಸು ರೆಡಿಯಾಗಿ ಬಂದಿತ್ತು, ನೀರು ಕುಡಿತಾ ಇತ್ತು. ಹಂಗೆ ಹಸುಗಳನ್ನ ಕಟ್ಬಿಟ್ಟು ಬಂದು ನೋಡಿದ್ರೆ ನಮ್ಮ ಅಜ್ಜಿ ಬಿಸ್ಕೆಟು ಕಾಫಿ ತಗೊಂಬಂದು ಕೊಟ್ಟರು. ಕಾಫಿ ಕುಡ್ಕೊಂಡು ಪೇಟೆಗೆ ಹೋಗೋಣ ಅಂದ್ಬಿಟ್ಟು ಹಂಗೆ ರೆಡಿಯಾಗಿ ಪೇಟೆ ಕಡೆ ಹೊರಟೆ. ನಾಯಿಗೆ ಬಿಸ್ಕೆಟ್ ತಗೊಂಡು ಹಂಗೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಹಂಗೆ ಮನೆಗೆ ಹೋಗ್ತಾ ಇದ್ದೆ. ಕೂತ್ಕೊಂಡಿದ್ದವ್ ನಾವು ಮಾತಾಡ್ಸ್ಕೊಂಡು ಹೋಗೋಷ್ಟೊತ್ತಿಗೆ ನಾಯಿಗಳು ರೆಡಿ ಆಗಿತ್ತು. ಯಾಕಪ್ಪ ಅಂದರೆ ಹೋಗೋವಾಗೆ ಬಿಸ್ಕೆಟ್ ಹಾಕ್ತೀನಿ ಅಂತ ಹೇಳಿದೆ. ಅದ್ರಿಗೆ ಎಲ್ಲ ರೆಡಿಯಾಗಿತ್ತು. ಹಂಗೆ ನಾಯಿನ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ನೋಡಿ ಸೈಡಿಗೆ ಹೊಟ್ಟೋಗಿತ್ತು. ಬಿಸ್ಕೆಟ್ ಹಾಕಲ್ಲ ಅಂದಿದ್ದಕ್ಕೆ ಬಿಸ್ಕೆಟ್ ಆಗೋವರೆಗೂ ಬಿಟ್ಟೇ ಇಲ್ಲ ನಮ್ಮ ನಾಯಿಗಳು. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. A few moments later. ನಮ್ಮ ಅಪ್ಪ ಆಟ ತಗೊಂಡು ಹುಲ್ಗೋಗೋಣ ಅಂದ್ಬಿಟ್ಟು ನಾನು ನಮ್ಮ ತಮ್ಮ ಹುಲ್ಗೋದ್ರಿ. ಹುಲ್ಕೊಯ್ಕೊಂಡು ಹಂಗೆ ಮನೆಗೆ ಬರೋ ಟೈಮಲ್ಲಿ ನೋಡಿ ನಾನು ನಮ್ಮ ತಮ್ಮ ಹುಲ್ಕೊಯ್ಕೊಂಡು ಮನೆಗೆ ಬಂದ್ರಿ. ಆಗಿದ್ಮೇಲೆ ಹಂಗೆ ಆಡಕ್ಕೆ ಹೋಗೋಣ ಅಂದ್ಬಿಟ್ಟು ಹಂಗೆ ಫೀಲ್ಡ್ ಕಡೆ ಹೊರಟೆ. ಹೋಗೋಷ್ಟೊತ್ತಿಗೆ ಮ್ಯಾಚ್ ಸ್ಟಾರ್ಟ್ ಆಗಿತ್ತು. ನಮ್ಮಣ್ಣ ಗಾಡಿ ತೊಗೊಂಡಿದ್ದ, ಹೊಸ ಗಾಡಿ ರಾಯಲ್ ಎನ್ಫೀಲ್ಡು. ಅದನ್ನ ಒಂದು ರೌಂಡ್ ಓಡಿಸ್ಕೊಂಡು ಬರೋಣ ಅಂತ ಹಂಗೆ ಓಡಿಸ್ಕೊಂಬಂದೆ. ತಮ್ಮ ಹರಿ ಸಿಗ್ತಾ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹಂಗೆ ಒಂದು ರೌಂಡ್ ಹೋದೆ. ನಮ್ಮೂರಲ್ಲಿ ಬಂದು ನೋಡಿದ್ರೆ ಹಂಗೆ ಫುಲ್ಲು ಡ್ಯಾನ್ಸ್ ಆಡ್ತಾಯಿದ್ರು. ಯಾಕಪ್ಪ ಅಂದರೆ RCB 1 ಕಪ್